ಧೈರ್ಯ ಮಾಡು, ಸಾಹಸಿಯಾಗು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋ. ಗ್ಲಾಸ್ ವೆರೈಟಿ. ಎಸ್, ಲಿಕ್ಕರ್ 60 ತಗೋತಿದ್ರು ಅವರಷ್ಟೇ. ಆ 60 ಒಂದು 10 ಕಡೆ ಒಂದೊಂದು ಸಿಪ್ಪು ಬೆಳ್ಳಿ ಗ್ಲಾಸ್ ಅಲ್ಲಿ ಹಾಕಿ ಮುಚ್ಚಿಡ್ತಿದ್ರು. ಅಲ್ಲೇ ಇವ್ರು ನಡ್ಕೊಂಡು ಹೋಗೋ ಜಾಗದಲ್ಲಿ ಅಲ್ಲೆಲ್ಲ ನಡ್ಕೊಂಡು ಹೋಗಿ ಅದು ಕುಡಿದು ಬರೋರು. ನಮಗೆ 1000 ಜನ ಫ್ರೆಂಡ್ಸ್ ಇರ್ಬೋದು, ಆದ್ರೆ ನಮಗೆ ನಾವು ಅರ್ಥವಾದಷ್ಟು ಚೆನ್ನಾಗಿ ಮತ್ಯಾರಿಗೂ ಅರ್ಥವಾಗಲ್ಲ. ಸರ್, ಈ ಹಾಲಲ್ಲಿ ಒಂದ್ಸರಿ ನಡೆದಾಡಿ. ಆಕ್ಚುಲಿ ಇದು ಹಾಲು, ಇದು ಅದಲ್ಲ ಅಲ್ಲ ಸರ್, ಅದು ಹಾಲ್ ಅಲ್ಲೇ ಅಲ್ಲ ಸರ್, ಪೂರ್ತಿ ಹಾಲ್ ಇರೋದು ಇಲ್ಲಿ. ಇದು ಮೇನ್ ಹಾಲ್. ಇದು ಮೇನ್ ಹಾಲ್. ಯಾರು ಬಂದ್ರೆ ಜನ ಮಾತಾಡಕ್ಕೆ ಕುತ್ಕೊಂಡು ಇರಕ್ಕೆ ಇರುವಂತ ಹಾಲ್ ಇದು. ಇದು ಇದು ಅತಿಥಿಗಳನ್ನ ಭೇಟಿ ಮಾಡೋದು, ಮಾತಾಡುವಂಥದ್ದು, ಪ್ರತಿಯೊಂದಕ್ಕೆ ಈ ಹಾಲ್ ಇರುವಂಥದ್ದು. ಇನ್ನು ಚಳಿಗಾಲದಲ್ಲಿ ಚಳಿ ಆಯ್ತು ಅಂದ್ರೆ ಬೆಂಕಿ ಹಾಕೊಳ್ಳಕ್ಕೆ ಇಲ್ಲಿ ಚುಮ್ನಿ ಆ ಕಾಲದ ವ್ಯವಸ್ಥೆ ಇದೆ. ಎಸ್, ಇವತ್ತು ರಾತ್ರಿ ನಾನು ನಿಮ್ಗೆ ಒಂದು ಸಣ್ಣ ಬೆಂಕಿ ಹಾಕಿ ಒಂದು ಚಳಿ ಕಾಸುವಂತ ವ್ಯವಸ್ಥೆ ಮಾಡಿ. ಸರ್ ಇದು ನೋಡಿ, ಟೀಪೋ ಇದು. ಅಂದ್ರೆ ಕುತ್ಕೊಂಡು ಸ್ನೇಹಿತರೆ ಇಲ್ಲಿ ಬಂದು, ಓಹೋ ಇದು ಭಯಂಕರ ಇದೆ. ಸೊ ಇಲ್ಲಿ ಕುತ್ಕೊಂಡು, ಎಸ್ ಸರ್ ಇಲ್ಲಿ ಬನ್ನಿ ಸರ್. ಅದ ಅಲ್ಲಿ ಇಲ್ಲ, ಅದು ಇಲ್ಲೇ ಅದು ಅಲ್ವಾ, ಇಲ್ಲೇ ಅದು. ಫುಲ್ ಗ್ಲಾಸ್ ವೆರೈಟಿ. ಎಸ್, ಲಿಕ್ಕರ್ ಲಿಕ್ಕರ್ ಈಗೇನಿಲ್ಲ, ಆವಾಗ ಇತ್ತು, ಆದ್ರೆ ಎಷ್ಟು ಬೇಕು ಅಷ್ಟೇ. ಇದು ಬೆಳಗರವ್ರದ್ದಲ್ಲ, ಮನೋಹರ್ ಮಾಳಗಾಂವ್ಕರ್ ಸಂಗ್ರಹ. ಇನ್ನೂ ತುಂಬಾ ಇತ್ತು, ಬೆಳ್ಳಿ ಗ್ಲಾಸ್ಗಳು ತುಂಬಿಕೊಂಡಿದ್ವು ಇಲ್ಲಿ. ಬೆಳ್ಳಿ ಗ್ಲಾಸ್ ಹಾಕೊಳ್ಳೋದು ಎಲ್ಲಿ? ಇಲ್ಲೇ ಇಲ್ಲಲ್ಲ, ಬಹುಶಃ ಕ್ಯಾಂಪ್ ಫೈರ್ ಏರಿಯಾದಲ್ಲಿ ಕೂತ್ಕೋತಿದ್ರು. ಇನ್ನೊಂದು ಅವರು ಒಂದು ರೌಂಡ್ ವಾಕಿಂಗ್ ಹೋಗ್ತಿದ್ರು ಪ್ರತಿದಿನ ಬೆಳಿಗ್ಗೆ ಸಂಜೆ. ಹೋದಾಗ 5:30ಗೆ 5:30ಕ್ಕೆ ವಾಕ್ ಹೋಗ್ತಿರೋದು 5:30 ಟೈಮ್ ಗಡಿಯಾರ ಇಟ್ಕೋಬಹುದು, ಟೈಮ್ ಇಟ್ಕೋಬಹುದು. ಹೋದಾಗ ಇವ್ರ ವರ್ಕರ್ಸ್ ಅಲ್ಲಲ್ಲ ಒಂದು ಡ್ರಿಂಕ್ಸ್ ಇತ್ತು, ಒಂದು 60 ತಗೋತಿದ್ರು ಅವರಷ್ಟೇ. ಟೋಟಲ್ 60. ಆ 60 ಒಂದು 10 ಕಡೆ ಒಂದೊಂದು ಸಿಪ್ಪು ಬೆಳ್ಳಿ ಗ್ಲಾಸ್ ಅಲ್ಲಿ ಹಾಕಿ ಮುಚ್ಚಿಡ್ತಿದ್ರು. ಅಲ್ಲೇ ಇವ್ರು ನಡ್ಕೊಂಡು ಹೋಗೋ ಜಾಗದಲ್ಲಿ ಅಲ್ಲೆಲ್ಲ ನಡ್ಕೊಂಡು ಹೋಗಿ ಅದು ಕುಡಿದು ಬರೋರು. ನಾನು ಕುಡಿತೀನೋ ಇಲ್ಲ ಗೊತ್ತಿಲ್ಲ. 60 ವರ್ಷದ ನಂತರ ತುಂಬಾ ಜನ ಹೇಳಿ ಇದಕ್ಕೆ ಸುಮ್ಮನೆ ಕುಡಿ ಅಂತ ಒತ್ತಾಯ ಮಾಡ್ತಾರಲ್ವಾ, ಅವಾಗ ಅವರಿಗೆಲ್ಲ ಹೇಳಿದ್ನ 60 ವರ್ಷದ ನಂತರ ಕುಡಿಯೋನು ಅಂತ. ಆ ಥರ ಏನಾದ್ರು ನಾ ಕುಡಿದ್ರೆ ಮಾಳಗಾಂವ್ಕರ್ ಶೈಲಿಲೇ ಕುಡಿಬೇಕು ಅಂತ ಆಸೆ ಇದೆ. ಬರ್ತೀರಾ ನನ್ನ ಜೊತೆ ಆ ಟೈಮಿಗೆ? 60ಗೆ ನಿಮ್ಗೆ 60 ಆಗೋ ಹೊತ್ತಿಗೆ ನನಗೂ ಸುಮಾರು ಹತ್ರ ಬಂದಿರ್ತೀನಿ. ನಾನು ಬರ್ತೀನಿ. ಎಷ್ಟೋ ಜನ ನಾವು ನಮ್ಮ ಬದುಕನ್ನ, ಫುಡ್ ಅನ್ನ ಅಥವಾ ಜೀವನ ಅಶಿಸ್ತು ಮಾಡ್ಕೊಂಡಿದೀವಿ. ಅದು ನಮ್ಮ ಅನಾರೋಗ್ಯಕ್ಕೆ ಮೂಲ ಕಾರಣ. ಇದನ್ನ ಮಾಳಗಾಂವ್ಕರ್ ನಾವು ಮಾದರಿ ಮಾಡ್ಕೊಂಡು ಹೋಗ್ಬಿಟ್ರೆ, ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್ ನಿದ್ರೆ, ಒಂದು ಒಳ್ಳೆ ವಾಕು, ಇಷ್ಟಿದ್ದು ಬಿಟ್ರೆ ಮನುಷ್ಯ ಆರಾಮಾಗಿ ಬದುಕ್ತಾನೆ. ಆದರೆ ಅದಕ್ಕಿಂತ ವಾತಾವರಣ ಕೂಡ ಬೇಕು. ಅಫ್ಕೋರ್ಸ್. ಬನ್ನಿ ಮುಂದೆ ಹೋಗೋಣ. ಕ್ಯಾಂಪ್ ಫೈರ್ಗೆ ಇಲ್ಲಿಂದ ಹೋಗುತ್ತೆ ಹೊಗೆ ಪೂರ್ತಿ ಎಲ್ಲಿ ನೋಡಿ. ರಾತ್ರಿ ಇವತ್ತು ಕ್ಯಾಂಪ್ ಫೈರ್ ಮಾಡಿದಾಗ ಹೋಗು ಹೊಗೆ ಬರಲ್ಲ ಸರ್, ಒಂದು ಹೊಗೆ ಬರಲ್ಲ ಸರ್. ಸ್ವಲ್ಪ ಒಂದು ಅದ್ರ ಹೊಗೆ ಸ್ಮೆಲ್ ಕೂಡ ನಮ್ಗೆ ಬರೋದಿಲ್ಲ, ಏನು ಬರೋದು. ನಾವು ಕೂತು ಆರಾಮ್ ಹರಟೆ ಹೊಡೆದು ಕೂತ್ಕೋಬೋದಿಲ್ಲ. ಮಾಳಗಾಂವ್ಕರ್ ಶೈಲಿನೇ ಬೇರೆ, ಬೆಳಗೆರೆಯವರ ಶೈಲಿನೇ ಬೇರೆ. ಎರಡು ವಿಚಾರದಲ್ಲಿ, ಬರವಣಿಗೆಯಲ್ಲಿ ಅವರನ್ನು ಮೀರ್ಸಕ್ ಸಾಧ್ಯನೇ ಇಲ್ಲ. ಅಷ್ಟು ಇರುವಂತ ಎರಡು ದೈತ್ಯರೇ, ಮಹಾದೈತ್ಯರು. ಮಾಳಗಾಂವ್ಕರ್ ಅಂತೂ ಇನ್ನು ಬೆಳಗೆರೆಯವರೇ ತನ್ನ ಗುರು ಅಂತ ಅವ್ರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ಅಷ್ಟು ಮಟ್ಟಿಗೆ ಬೆಳಗೆರೆಯವರು ಮಾಳಗಾಂವ್ಕರ್ನ ಗೌರವಿಸ್ತಾ ಇದ್ರು. ಬಹುಶಃ ಈ ಸೋಪ ಇದೆಯಲ್ಲ, ನನ್ಗೆ ಗೊತ್ತಿದ್ದಂಗೆ ಅವ್ರ ಒಳಿಯ ತಂದು ಕೊಟ್ಟಿರ್ಬೋದು ಅಂತ ನಾನು ಕಂಡಿದ್ದೀನಿ. ನನಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಆದ್ರೆ ನಾವು ಈ ಮನೆಗೆ ಬರೋತಿ ಈ ಸೋಫಾಗಳು ಎಲ್ಲ ಹಾಗೆ ಇದ್ವು. ಹಾಗಾಗಿ ಕಪೂರ್, ಹೌದು, ಆಂದ್ರೆ ಕಪೂರ್. ಎಷ್ಟು ಜನ ಮಕ್ಕಳು ಮಾಳಗಾಂವ್ಕರ್ಗೆ ಒಬ್ಬರೇ ಮಗಳು. ಅವರನ್ನು ಆಂದ್ರೆ ಕಪೂರ್ ಅವ್ರಿಗೆ ಕೊಟ್ಟಿದ್ರು. ಮಾಳಗಾಂವ್ಕರ್ ಮಗಳು ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಬಿಫೋರ್ ಮಾಳಗಾಂವ್ಕರ್? ಎಸ್, ಬಿಫೋರ್. ಇವರು ತಂದೆಗಿಂತ ಭಾಳ ಮೊದಲೇ ತೀರ್ಕೊಂಡ್ರು ಅವರು. ಆದರೆ ಇದನ್ನ ವೀಲ್ ಮೂಲಕ ಮಾಳಗಾಂವ್ಕರ್ ಅವರು ಆಂದ್ರೆ ಕಪೂರ್ ಅವ್ರಿಗೆ ಕೊಟ್ಟರು. ಆಂದ್ರೆ ಕಪೂರ್ ಅವರು ರವಿ ಬೆಳಗೆರೆ ಮಾರಾಟ ಮಾಡಿದರು. ಆ ರೀತಿ. ಇದು ಡೈನಿಂಗು ನೋಡಿ. ಇದು ಇದೆಯಲ್ಲ, ಈ ಟೇಬಲ್ ಭಾಗ್ಯ ನನಗೆ ಸಿಕ್ಕಿದೆ. ನಾನು ಮಾಳಗಾಂವ್ಕರ್, ರವಿ ಬೆಳಗೆರೆ ಮತ್ತು ನಾನು ಒಟ್ಟಿಗೆ ಈ ಟೇಬಲ್ ಮೇಲೆ ಊಟ ಮಾಡಿದ್ದೀವಿ. ಅದು ನನ್ನ ಭಾಗ್ಯ. ಯಾಕಂದ್ರೆ ತುಂಬ ಕಡಿಮೆ ಜನರಿಗೆ ಸಿಗುವಂಥದ್ದು. ಬಹುಶಃ ಬೆಳಗೆರೆಯವ್ರ ಜೊತೆ ಆದರೂ ಅವ್ರು ಪಾಪ ಪ್ರೀತಿಯಿಂದ ಯಾರನ್ನೋ ಕರೆದು ಊಟ ಹಾಕ್ತಿದ್ರೋ ಗೊತ್ತಿಲ್ಲ, ಆದರೆ ಹಾಕ್ತಿದ್ರು ಬನ್ನಿ ಅಂತ. ಅಷ್ಟೊಂದು ಸ್ಟ್ರಿಕ್ಟ್ ಮನುಷ್ಯ ಅಲ್ಲ. ಆದರೆ ಮನೋಹರ್ ಮಾಳಗಾಂವ್ಕರ್ ಯಾರನ್ನೂ ಹತ್ರ ತಗೊಂಡವ್ರು ಅಲ್ಲೇ ಅಲ್ಲ. ಸೊ ಬೆಳಗೆರೆಯವ್ರು ಒಳಗಡೆ ಬಂದ ಕಾರಣಕ್ಕೆ ನೀವು ಬಂದ್ರಿ. ಹೌದು. ಸೊ ನೀವು 3 ಜನ ಇಲ್ಲಿ ಊಟ ಮಾಡಿದ್ದೀರಿ. ಖಂಡಿತ ನನಗೆ ಭಾಗ್ಯ. ಬೆಳಗೆರೆ ಮೂಲಕ ಈ ಮನೆಯಲ್ಲಿ ಉಳ್ಕೊಳ್ಳುವಂಥ ಅವಕಾಶ, ಇಲ್ಲಿ ಓಡಾಡುವಂಥ ಅವಕಾಶ, ಅಥವಾ ಈ ಮನೆಯನ್ನು ಅನುಭವಿಸೋ ಅವಕಾಶ ನನಗೆ ಸಿಕ್ತು. ಸೂಪರ್. ನೋಡಿ ಸ್ನೇಹಿತರೆ, ಈ ಚೇರ್ ನೋಡಿ, ಡೈನಿಂಗ್ ಚೇರು ನೋಡಿ, ಪ್ಯೂರ್ ಟೀ ಕುಡ್. ಅದು ಇದೆಲ್ಲ ಆ ಕಾಲದ್ದೇ, ಪೂರ್ತಿ ಚೇಂಜ್ ಕೂಡ ಮಾಡಕ್ಕೆ ಹೋಗಲಿ ನೋಡಿ. ಟೀ ಕುಡ್ಡೆ ಸರ್. ಇಲ್ಲಿ ಬೇರೆ ವಸ್ತುಗಳನ್ನ ಒಂದೇ ಒಂದು ಚೂರು ಬಳಸಿಲ್ಲ.
ಸೂಪರ್. ಇಲ್ಲಿ ನೋಡಿ, ಇದು ಬೆಳಗೆರೆ ಅವರು ಮನೋಹರ್ ಮಾಳಗಾಂವ್ಕರ್ಗೆ ಫಸ್ಟ್ ಮೊದಲೇ ಕೊಟ್ಟಂತ ಗಿಫ್ಟ್ ಇದು. ಓ ಇದೆ, ಅಂದರೆ ತಾಯಿ ಜಿಂಕೆ ಹತ್ರ ಮಗು ಜಿಂಕೆ ಹಾಕ್ಬಿಡ್ತಾರೆ. ಎಸ್, ಮೊದಲನೇ ಗಿಫ್ಟ್ ಇದು ಸರ್. ಸೊ ಅವ್ರು ನೋಡೋಕೆ ಬಂದಾಗ ಫಸ್ಟ್ ಒಂದಿದ್ದಾರೆ. ಎಸ್, ಇದನ್ನು ತೊಗೊಂಬಂದಿದ್ರು. ಓಕೆ. ಇವರು ಮಾಳಗಾಂವ್ಕರ್ ಅವರು ಇದು ನಂತರ ಮಗು ಥರ ಸ್ಪರ್ಶ ಮಾಡಿ ಮುಟ್ಟಿದ್ರು. ಇದು ಈ ಥರ ಅಷ್ಟು ಪ್ರೀತಿಯಿಂದ ಹಿಂಗೆ. ನನಗೆ ಇವತ್ತಿಗೂ ಅದು ಕಣ್ಣು ಮುಂದಿದೆ, ಅವರು ಮುಟ್ಟಿರೋದು, ಆ ಒಂದು ಪ್ರೀತಿಯನ್ನು ತೋರಿಸಿದ್ದು ಎಲ್ಲದೂ ಕೂಡ. ನೋಡಿ ಹೆಣ್ಣು, ನೋಡಿ ಹೆಣ್ಣು ಅಲ್ವಾ? ನೋಡಿ ಸ್ನೇಹಿತರೆ, ಈಕೆ ನೋಡಿ ನೀವು ದಯಮಾಡಿ ಕಲೆಯ ಕಣ್ಣುಗಳಿಂದ ನೋಡಿ ದಯಮಾಡಿ ನೋಡಿ. ಆಕೆ ಎಕ್ಸ್ಪ್ರೆಷನ್ ನೋಡಿ, ಆಕೆ ಭಾವ ನೋಡಿ ಎಷ್ಟು ಚೆನ್ನಾಗಿದೆ ಆಕೆದು. ಇಲ್ಲಿ ಬನ್ನಿ ಸರ್. ಏನು ಸರ್, ಚಾಕು ತಗೋಬೋದಾ? ಚಾಕು ಸುಮ್ಮನೆ ತಗೋಬೋದು, ಎಲ್ಲ ಬೆಳ್ಳಿದೆ ಸರ್. ಬೆಳ್ಳಿಗೂ ಅದೇ ನಾನು ಹೇಳಿದ್ನಲ್ಲ, ಇಲ್ಲಿ ಏನಿದೆ ಎಲ್ಲದನ್ನು ನಾವು ಬಿಟ್ಟು ಹೋಗ್ತೀರಿ. ಎಸ್ ಸರ್. ಅದೇ ಈ ಬ್ರೆಡ್ ಇಟ್ಕೊಂಡು ಜಾಮು ಬೆಣ್ಣೆ ಹಚ್ಕೊಂಡು ತಿನ್ನೋದು. ಸ್ನೇಹಿತರೆ ನೋಡಿ ಎಂಥ ಚೆನ್ನಾಗಿದೆ, ಎಲ್ಲ ಬೆಳ್ಳಿ, ಒರಿಜಿನಲ್ ಬೆಳ್ಳಿ. ಯು ಕ್ಯಾನ್ ಸಿ. ದಯಮಾಡಿ ಮನೆ ಯಾರು ತಗೋತಿರಲ್ಲ, ದೇ ಆರ್ ಸೋ ಲಕ್ಕಿ ಪೀಪಲ್. ಓಹೋ, ಇಲ್ಲಿ ನೋಡಿ, ಫೋರ್ಕು, ಸ್ಪೂನು, ಬೆಳ್ಳಿ. ಬೆಳ್ಳಿ ಯಾವ ಬೆಳ್ಳಿ ಅಲ್ಲ ಅಂತ ಕೇಳಿ, ಎಲ್ಲ ಬೆಳ್ಳಿನೇ ಸ್ನೇಹಿತರೆ. ಸೊ ನಮ್ಮ ಕಡೆ ಹೇಳ್ತಾರಲ್ಲ, ಒಂದು ಬೆಳ್ಳಿ ಚಮಚದಲ್ಲಿ ಊಟ ಮಾಡ್ರೆ ಹೋಗಲ್ಲೋ ಅಂತಾರಲ್ಲ, ಹಾಗೆ. ಸರ್ ಬನ್ನಿ, ನಿಮಗೆ ಒಂದು ಸಿಟ್ಟಿಂಗ್ ಜಾಗ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲ ಸರ್, ಇದು ನೋಡಿ ಡೈನಿಂಗ್ ಹಾಲಲ್ಲಿ ಈ ಚೇರ್ ಯಾಕೆ ಸರ್, ಈ ಸೆಟಪ್ ಸರ್? ಇದು ಡ್ರೈವರ್ಗಳೆಲ್ಲ ಬರ್ತಾರಲ್ಲ, ಡ್ರೈವರ್ ಎಲ್ಲ ಬರ್ತಾರಲ್ಲ, ಅವರಿಗೆ ಊಟ ಮಾಡೋಕ್ಕಂತ ಸಪ್ರೇಟ್ ಅವರಿಗೆ ಒಂದು ಟೇಬಲ್, ಒಂದು ಕುರ್ಚಿ. ಈ ಡೈನಿಂಗಲ್ಲಿ ಕೂತ್ಕೊಳ್ಳೋಂಗಿಲ್ಲ ಅವರು, ಅದು ಸಪ್ರೇಟ್ ಅವರಿಗೂ ಒಂದು ಗೌರವಯುತವಾಗಿ ಕೂತ್ಕೊಳ್ಳೋದು ಅಷ್ಟೇ. ಎಸ್. ಅಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಇದು ಡೈನಿಂಗ್ ಹಾಲ್, ಊಟದ ಮನೆಯಲ್ಲಿರುವಂಥ ಒಂದು ಕಪಾಟಿದು ಅಲ್ವಾ? ಅದರ ಕಲೆ ನೋಡಿ ಕಲೆ ಒಂದು, ಅದ್ರ ಒಳಗಡೆ ನೋಡಿ ಸಾಸರ್ಸ್ಗಳು, ಆ ಕಪ್ಪು ಸಾಸರ್ಗಳು ನೋಡಿ, ವುಡ್ಡನ್ ಎಲ್ಲನೂ, ಅದು ಪ್ಲಾಸ್ಟಿಕ್ ತಂದು ಇಟ್ಕೊಡಿಲ್ಲ ಅವರು ನೋಡಿ. ಬರೀ ಉಪ್ಪು ಹಾಕಕ್ಕೆ ಬೆಳ್ಳಿದು ಇದು ನೋಡಿ. ಹಾಂ, ಉಪ್ಪು ಹಾಕಕ್ಕೆ ಬೆಳ್ಳಿದು. ಬನ್ನಿ, ಅಡುಗೆ ಮನೆ ತೋರಿಸ್ತೀನಿ ನಿಮಗೆ. ಓಹೋ, ಇದು ಒಲೆ, ಅಲ್ಲಿಂದ ಚಿಮ್ನಿ, ಇದು ರುಬ್ಬುಕಲ್ಲು ಮಸಾಲೆಗೆ. ಓಕೆ. ಈಗ ಗ್ಯಾಸ್ ಇದೆ ಇಲ್ಲಿ, ಈ ಗ್ಯಾಸ್. ಬಟ್ ಮಾಳಗಾಂವ್ಕರ್ ಕಾಲದಲ್ಲಿ ಮೊದಲು ಕಟ್ಟಿಗೆ ಒಲೆ ಇತ್ತು ಅಲ್ಲಿ ನೋಡಿ, ಸೌದೆಲ್ಲೇ ಬೇಯಿಸೋರು ಅಡುಗೆ ಎಲ್ಲ. ಇದರಲ್ಲಿ ಅಡುಗೆಯವರೆಲ್ಲ ಸ್ಟಾಫ್ ಇದ್ರು. ಒಟ್ಟು ಮಾಳಗಾಂವ್ಕರ್ ಕಾಲದಲ್ಲಿ 7 ಜನ ಸ್ಟಾಫ್ ಇದ್ರು. ನಾವು ತಗೊಳ್ಳೋತಿ 5 ಜನ ಇದ್ರು. ಆಮೇಲೆ ಈಗ ಸುಮ್ಮನೆ ಇಲ್ಲಿ ಯಾರು ನಾವು ಕರ್ಣ ಅಥವಾ ಬೆಳಗೆರೆ ಯಾರು ಬರೋವಂಥವ್ರು ಇಲ್ಲಲ್ಲ, ಅಂದರೆ ಜಾಸ್ತಿ ಒಡನಾಟ ಇಲ್ಲ ಅಂತೇಳಿ 3 ಜನರು ಸ್ಟಾಫ್ ಇಟ್ಕೊಂಡಿದ್ದೀವಿ. ಓಕೆ. ಅವ್ರ ದಿನ ಎಲ್ಲ ಗುಡಿಸಿ ಒರೆಸಿ ಪ್ರತಿಯೊಂದು. ಇಲ್ಲಿ ನೋಡಿ, ಸ್ಪೂನ್ ಎಲ್ಲ ಬೆಳ್ಳಿನೇ ನೋಡಿ, ಪ್ರತಿ ಸೌಟು ಸ್ಪೂನ್ ಎಲ್ಲ ಬೆಳ್ಳಿದೆ. ಕೆಲವೊಂದಕ್ಕೆ ಬೆಳ್ಳಿ ಕೋಟಿಂಗ್ ಇದೆ, ಕೆಲವೊಂದು ಡೈರೆಕ್ಟ್ ಬೆಳ್ಳಿ ಇದೆ ಸರ್. ಸೂಪರ್. ಬೆಳ್ಳಿ ಚಮಚದಲ್ಲಿ ನೋಡಿ, ಅದರದ್ದು ಕಪಾಟು ಫುಲ್ಲು ಅದರದ್ದು. ಸರ್ ಇಲ್ಲಿಂದ ನೋಡಿ, ಅಲ್ಲಿಂದ ಯಾರೇ ಬರಲಿ ಇಲ್ಲಿಂದ ಕಾಣಿಸುತ್ತೆ. ಮೇನ್ ಗೇಟ್ ಕಾಣಿಸುತ್ತೆ. ನಾವು ಬಂದ ಕೂಡಲೇ ಅಂದರೆ ಯಾರು ಬಂದರು, ಯಾವ ಥರ ಬಂದರು, ಹೇಗೆ ಅಂತ ಇಲ್ಲಿ ಸುಮ್ಮನೆ ಅಡುಗೆಯವ್ರು ಇಲ್ಲಿಂದನೇ ನೋಡಿಬಿಡ್ತಾರೆ. ಬಟ್ 96 ವರ್ಷದ ಒಬ್ಬ ಅಜ್ಜ ಇಲ್ಲಿ ಸೇಫಾಗಿ ಹೆಂಗಿದ್ರು ಅಂತ. 100% ಸೇಫ್ ಇದ್ದರು ಸರ್. ಅವ್ರಿಗೆ ಯಾಕೆ ಅವ್ರಿಗೆ ಏನು ತೊಂದರೆ ಏನಿದೆ? ಯಾರನ್ನ ಕಳ್ಳರು ಕಾಕರು ಆ ಥರದ್ದು ಸಾಧ್ಯನೇ ಇಲ್ಲ ಸರ್. ಇದು ಜೋಯ್ಡಾ ಸರ್. ಇದು ಸೊ ಇಲ್ಲಿ ಕಳ್ಳಕ್ಕೆ ಹಾಕಿರೋದು ಭಯ ಯಾವಾಗಲೂ ಇಲ್ಲ. ಓಕೆ. ಇಲ್ಲಿ ಸ್ಟೋರ್ ರೂಮ್ ಇದೆ, ಇಲ್ಲೆಲ್ಲ ಜೋಡಿಸಿಟ್ಟರು. ಇದು ಉಷಾ ಟೀ. ಸರ್ ಇದು ಬೆಳಗೆರೆಯವರು ಒಂದು ಒಳ್ಳೆ ರೆಸಾರ್ಟ್ ಮಾಡಬೇಕು, ಕಾಡು ಮಧ್ಯೆ ಜನ ಆರಾಮಾಗಿ ಬಂದು ಉಳಿಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಕಟ್ಟಿರೋದು. ಇದು ರಿಸೆಪ್ಷನು. ಇಲ್ಲಿಂದ ಮುಂದೆ ಹೋಗೋಣ ನಿಮಗೆ. ರಿಸೆಪ್ಷನ್ ಎಷ್ಟು ದೊಡ್ಡದು? ಹಾಂ, ರಿಸೆಪ್ಷನ್ ಇಷ್ಟು ದೊಡ್ಡದು ಕಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸರ್ ಬೆಳಗೆರೆಯವರು. ಬರೀ ಏನು ರೆಸಾರ್ಟ್ ಕಟ್ಟೋ ಸಲುವಾಗಿ. ಅದು ಇದೆಲ್ಲ ಪಾತ್ವೇ ಇರುವಂಥದ್ದು. ಬನ್ನಿ ನೀವು ಒಂದು ಜರ್ನಿ ಹೋಗಿ ಬಂದುಬಿಡೋಣ. ಸೊ ನೀವು ಹೇಳಿದ್ರಲ್ಲ ಮಾಳಗಾಂವ್ಕರ್ ವಾಕ್ ಹೋಗ್ತಿದ್ರು ಅಂತ, ಇದೇ ಟ್ರ್ಯಾಕ್? ಇಲ್ಲ, ಅದು ಸೈಡಿಂದ ಇತ್ತು ಆವಾಗ, ಇವಾಗ ಎಲ್ಲ ಚೇಂಜ್ ಆಗಿದೆ. ಇದೆಲ್ಲ ಕಂಪೌಂಡ್ ವಾಲ್. ಇದು ಹೆಚ್ಚು ಕಮ್ಮಿ ಇಡೀ ನಮ್ಮ ಅರ್ಧ ಕಂಪೌಂಡಿಗೆ ಈ ಥರ ಕಂಪೌಂಡ್ ವಾಲು ಫಿಕ್ಸ್ ಹಾಕೊಂಡಿದ್ದಾರೆ. 6.5 ಎಕರೆ ಪೂರ್ತಿ ಇಲ್ಲ, ಕೆಲವೊಂದು ಸೈಡ್ ಪೂರ್ತಿ ಈ ಥರ ಕಾಡ್ ಸೈಡಿಗೆ ಈ ಥರ ಇರೋಲ್ಲ ಹಾಕಿದ್ದಾರೆ ನೋಡಿ. ಈ ಸೈಡಿಂದ ಈ ಮನೆ ನೋಡಿ. ವಾವ್, ಅದೇ ನಾವು ರೂಮ್ ಹೋಗಿದ್ವಲ್ಲ, ಎಮ್ಮೆ ಐತಲ್ಲ ಆ ರೂಮ್. ಸೂಪರ್ ಸರ್. ಕಲ್ಲು ಮನೆ ಇದು? ಹಾಂ ಸರ್, ಪೂರ್ತಿ ಕಲ್ಲು ಸರ್. ಒಂದೊಂದು ಕಲ್ಲನ್ನು ಕೂಡ ಅವ್ರ ಹೆಂಡತಿ ನಿಂತು
ಇಲ್ಲೇ ಇಡಬೇಕು ಈ ಕಲ್ಲನ್ನು, ಹೀಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿರುವಂಥದ್ದು ಮನೆ. ವಾವ್. ಬನ್ನಿ ಇದು ನೋಡಿ, ಇದು ಲೀಚಿ ಗಿಡ. ಅವರು ಅವಾಗ ಬೇರೆ ಈ ನಮ್ಮ ಕಡೆ ಲೀಚಿ ಇಲ್ಲೇ ಇಲ್ಲ, ಬೇರೆ ಬೇರೆ ಕಡೆಯಿಂದ ಅವರು ಮಾಳಗಾಂವ್ಕರ್ ಓಡಾಡ್ತಾ ಇದ್ರಲ್ಲ ಅವಾಗ ತಂದು ಹಾಕಿರುವಂಥ ಲೀಚಿ ಗಿಡ. ಈಗ ಹಣ್ಣು ಕಾಯಿ ಕೂಡ ಬರುತ್ತೆ. ನಾನು ಸಾಕಷ್ಟು ಬಾರಿ ಇದನ್ನು ತಿಂದಿದ್ದೀನಿ ಇಲ್ಲಿ. ಈಗ ಸೀಸನ್ ಇಲ್ಲಪ್ಪ, ಬೆಳೆದಿಲ್ಲ. ಈಗ ಸೀಸನ್ ಇಲ್ಲ. ಅಣ್ಣ ಹಂಗೆ ಒಂದು ಬಾಟ್ಲ್ ನೀರು ಎತ್ಕೊಂಬಣ ಪ್ಲೀಸ್. ಇಲ್ಲ ಬಾಟ್ಲೆ ನೀರಲ್ಲ, ನಾನು ಎಳ್ನೀರು ಕೊಯ್ಲಿಕ್ಕೆ. ಸರ್ ಇಲ್ಲಿ ಎದುರಿಗೆ ಏನು ನಾವು ನೋಡ್ತಾ ಇದ್ದೀವಲ್ಲ, ಇದು ಡೈನಿಂಗು. ಕೆಳಗಡೆ ಕಿಚನ್ ಸೆಕ್ಷನ್ ಮಾಡಿದ್ದಾರೆ, ಮೇಲ್ಗಡೆ ಪೂರ್ತಿ ಡೈನಿಂಗ್. ಅಂದರೆ ಹೈಟಲ್ಲಿ ನೀವು ಕಾಡನ್ನೆಲ್ಲ ನೋಡ್ತಾ ಊಟ ಮಾಡಬೇಕು, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಕಟ್ಟಿರುವಂಥದ್ದು ಇದು. ತುಂಬ ಚೆನ್ನಾಗಿ ಒಳಗಡೆ ಇದೆ. ಈ ಕಡೆ ಇದೇನು ನಾವು ನೋಡ್ತಾ ಇದ್ದೀವಲ್ಲ ಇದೆಲ್ಲ, ಇದು ಪೂರ್ತಿ ರೂಮ್ಗಳು. ಬೆಳಗೆರೆ ಸರ್ ಕಟ್ಟಿದ್ದು. ಬೆಳಗೆರೆ ಸರ್ ಕಟ್ಟಿದ್ದು 5 ಬ್ಲಾಕ್ಗಳಲ್ಲಿ ಒಂದೊಂದ್ರ 4 ರೂಮ್ ಇದೆ. ಕೆಳಗಡೆ 2 ರೂಮು, ಮೇಲ್ಗಡೆ 2 ರೂಮು. ನಿಮಗೆ ಒಂದು ರೂಮನ್ನು ಹೇಗಿದೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಈ ಕಡೆ ಹೋಗಿ ಬಂದ್ಬಿಡೋಣ. ಒಂದು 85 to 90% ಕೆಲಸ ಮುಗಿದಿದೆ ಇಲ್ಲಿ. ಇನ್ನೊಂದು 10% ಅಂದ್ರೆ ಕೊನೆಯ ಒಂದು ಟಚ್ ಅಪ್ ಅಂತ ಏನು ಹೇಳ್ತೀವಿ, ಆ ಟಚ್ ಅಪ್ ಕೆಲಸ ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು. ಸೊ ಯಾಕೆ ನಿಂತೋಯ್ತು ಆಮೇಲೆ ಕೆಲಸ ಅದು? ಸರ್ ಇಲ್ಲಿ ಕೋವಿಡ್ ಬಂತಲ್ಲ, ಆವಾಗ ವರ್ಕರ್ಗಳೆಲ್ಲ ಅವ್ರವ್ರ ಮನೆಗೆ ಹೋದ್ರು. ಆವಾಗ ನಾವು ಏನು ಮಾಡೋಕ್ಕಾಗಲಿಲ್ಲ, ಅಲ್ಲಿಗೆ ಆ ಹಂತಕ್ಕೆ ನಿಂತಿರೋದು ಅಲ್ಲಿಗೆ ನಿಂತೋಯ್ತು. ಸೊ ಇನ್ನಿದು ಮತ್ತೆ ರೆಸಾರ್ಟ್ ನೀವಂತೂ ಮಾಡಲ್ಲ? ನಾವು ಮಾಡಲ್ಲ. ನಾವು ಈಗ ಹೇಗಿದೆ ಇದೇ ಸ್ಥಿತಿಯಲ್ಲಿ ಯಾರಿಗಾದ್ರು ಕೊಟ್ಟು ಹೋಗ್ತೀರಿ. ಆರಾಮಾಗಿ ಒಂದು ರೆಸಾರ್ಟ್ ರೂಮ್, ಇದು ಕಾಟೇಜ್ ಬೇಕಾದಷ್ಟು ವಿಶಾಲವಾಗಿರುವಂಥ ರೂಮ್ ಇದೆ. ಪ್ರತಿಯೊಂದು ಹೆಚ್ಚು ಕಮ್ಮಿ ಹೇಳಿದ್ನಲ್ಲ, ತಂದು ಟಿವಿ ಹಚ್ಚಿದ್ರೆ ಆಯ್ತು. ಈ ಕಡೆ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸೋ ಥರ ಇದೆ. ಪ್ರತಿಯೊಂದು ಇದೆ ನಿಮಗೆ ಇಲ್ಲಿ. ವ್ಯೂ ಹೇಗಿದೆ, ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿಂದ ಪೂರ್ತಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅದ್ರ ಆ ಕಡೆ ರೈನ್ ಡ್ಯಾನ್ಸಿಗೆ ಅಂತ ಜಾಗ ಮಾಡಿದ್ದಾರೆ. ಸರ್ ಬೆಳಗೆರೆಯವ್ರು ಮಾಡಿದ್ದು? ಇಲ್ಲ, ಇದು ಮೊದಲೇ ಮಾಳಗಾಂವ್ಕರ್ ಕಾಲದಿಂದ ಇತ್ತು. ಯಾವುದು ಸ್ವಿಮ್ಮಿಂಗ್ ಪೂಲ್ ಇತ್ತು, ರೈನ್ ಡ್ಯಾನ್ಸಿಗೆ ಅಂತ ಬೆಳಗೆರೆಯವ್ರು ಮಾಡಿರೋಂಥದ್ದು. ಈ ಥರ 20 ರೂಮ್ಗಳಿದ್ದಾವೆ. 20 ರೂಮ್ಸು? 20 ರೂಮ್ಸ್ ಇದೆ. ಸೊ ಒಂದು ಕಪಲ್ ಅಂತ ಅಂದ್ಕೊಂಡ್ರು 40 ಜನ ಆರಾಮಾಗಿ ಉಳಿಬೋದು ಸರ್. ನಾನು ಹೇಳಿದ್ನಲ್ಲ, ನಾನು ಅನೌನ್ಸ್ ಮಾಡಿಲ್ಲ ನಿಮಗೆ ರೇಟನ್ನು, ಆದರೆ ನಾವು ಏನು ಯೋಚನೆ ಮಾಡಿದ್ವಿ ಈ ಜಾಗಕ್ಕೆ ಅದು ನಿಜವಾಗ್ಲೂ ಏನೂ ಅಲ್ಲ, ಇಷ್ಟಂತೂ ನಾ ಹೇಳ್ಬಲ್ಲ. ಸೊ ಯಾರು ಬಂದು ಇದನ್ನ ನಿಮ್ಮ ಬಜೆಟ್ಗೆ ಓಕೆ ಡೀಲ್ ಆದರೆ ಅವ್ರು ಸ್ವಲ್ಪ ನಾಮಿನಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡಿ ಇಮಿಡಿಯೇಟ್ ರೆಸಾರ್ಟ್ ಒಂದೊಂದ್ರೆ ರೆಸಾರ್ಟ್ ಪರ್ಮಿಷನ್ ಒಂದು ತಗೋಬೇಕು. ನಾವು ತಗೊಂಡಿಲ್ಲ ಇದನ್ನು. ಸೊ ಸಿಗುತ್ತೆ ಪರ್ಮಿಷನ್? ಸಿಗುತ್ತೆ ಸರ್, ಸಿಗುತ್ತೆ. ಇನ್ನು ಕೆಲವು ಜನರಿಗೆ ಬೆಳಗೆರೆ ವಿಚಾರ ಲೀಗಲಿ ಸಮಸ್ಯೆ ಬರಬಹುದಾ, ಬೇರೆ ಬೇರೆ ಏನೋ ಎರಡು ಪತ್ನಿಯರು ಅನ್ನೋಂಥದ್ದಲ್ಲ, ಇದೆಲ್ಲ ಆ ಥರ ಏನೂ ಇಲ್ಲ. ಇದೆಲ್ಲದು ಅವರು ಬೆಳಗೆರೆಯವರು ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದನ್ನು ಅವಾಗಲೇ ಸಲ್ಲಿಸಿ ಕ್ಲಿಯರ್ ಮಾಡಿ ಇಟ್ಟಿದ್ರು, ವಿಲ್ ಬರೆದಿಟ್ಟಿದ್ರು. ಆ ಪ್ರಕಾರ ಇದು ಬೆಳಗೆರೆಯವರಿಂದ ಪ್ರಾರ್ಥನಾ ಎಜುಕೇಷನ್ ಟ್ರಸ್ಟಿಗೆ ಹೋಗಿರುವಂಥ ಜಾಗ ಇದು. ಹಾಗಾಗಿ ಪ್ರಾರ್ಥನಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಇದು ಸೇಲ್ ಆಗುತ್ತೆ. ಅಲ್ಲೆಲ್ಲ ಇದಾವೆ ರೂಮ್ಸ್ ಪೂರ್ತಿ ಹೇಳಿದ್ನಲ್ಲ, 5 ಬ್ಲಾಕ್ಗಳಲ್ಲಿ 4 ರೂಮ್ ಅಂತ ಕಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ಚಂದ ಪಾತ್ವೆ, ಪ್ರತಿಯೊಂದು ಸೆಟಪ್ಪು ರೆಡಿ ಇದೆ. ಈ ಹೈಟ್ ಟೇಬಲ್ ಟಾಪಲ್ಲಿ ಏನಿದೀವಲ್ಲ ಇದಿಷ್ಟು ನಮ್ಮದು. ಹಳ್ಳ ಇರೋದು ಗದ್ದೆ, ಕೆಳಗಡೆ ಡೌನ್ ಇಲ್ಲ. 3 ಕಡೆ ಕಾಡಿದಕ್ಕೆ 3 ಕಡೆ ಕಾಡು ಸರ್. ಅದೃಷ್ಟ ಇದ್ರೆ ಚಿರತೆ ಬರ್ತವೆ, ಹುಲಿ ಬರ್ತವೆ, ಎಲ್ಲದು ಬರ್ತವೆ. ನೀವು ಆರಾಮಾಗಿ ಆ ಗ್ಲಾಸಲ್ಲಿ ರೂಮಲ್ಲಿ ಬೆಡ್ರೂಮಲ್ಲಿ ನೋಡ್ಕೊಂಡು ಕರ್ಟನ್ ಸರ್ಸ್ಕೊಂಡು ಆರಾಮ್ ನೋಡ್ತಾ ಇರ್ಬೋದು. ಆರಾಮಾಗಿ ಟೀ ಕುಡ್ಕೊಂಡು ಹುಲಿ ನೋಡ್ಕೊಂಡು ಇನ್ನು ಫೋಟೋಗ್ರಫಿ ಆಸಕ್ತಿ ಇದ್ರೆ ಫೋಟೋ ತೆಕ್ಕೊಂಡು. ನೇಚರ್ ಇಷ್ಟಪಡೋರು ಇದನ್ನ ಯೂಸ್ ಮಾಡಿದ್ರಲ್ಲ, ಇದೇ ಬೇರೆ ಸರ್ ಇದು. ಓಕೆ. ಜಿಮ್ ಕಾರ್ಬೆಟ್, ಕೆನೆತ್ ಆಂಡರ್ಸನ್ ಕಥೆಗಳು ಓದ್ತೀವಲ್ಲ ನಾವು, ಅವ್ರ ಬೇಟೆ ಕಥೆಗಳು, ಅವ್ರದೆಲ್ಲ ಮಸೂರಿ ಶಿಮ್ಲಾ ಕಡೆ ಎಲ್ಲ ಬಂಗ್ಲೋ ಸುತ್ತು ಅಂತ ಅಲ್ವಾ, ಆ ಥರ ಬಂಗ್ಲೋ ನೋಡಿದ್ದು. ಎಸ್. ಇದು ಸ್ವಿಮ್ಮಿಂಗ್ ಪೂಲು ನಾವು ಸದ್ಯ ಬಳಸಿಲ್ಲ, ಆಗ ಕ್ಲೀನ್ ಇಲ್ಲ. ಓಕೆ. ಯಾಕಂದ್ರೆ ನಾನು ಕೂಡ ಯಾವಾಗೂ ಸದ್ಯ ಜಿಗದೇ ಇಲ್ಲ ನೀವು. ಓಕೆ. ಆದ್ರೆ ಒಂದ್ಸರಿ ನೀರು ಕ್ಲೀನ್ ಮಾಡಿ ಮುಗಿದ್ಮೇಲೆ ಫಿಲ್ಟರ್ ಎಲ್ಲ ಇದೆ, ಅದ್ರ ಪಡಿ ಅದು ಸ್ಟಾರ್ಟ್ ಆಗುತ್ತೆ. ಓಕೆ. ಎಷ್ಟು ಆಳ ಇದೆ? ನಾರ್ಮಲಿ 5 ಫೀಟ್. 5 ಫೀಟ್. ಇದು ರೈನ್ ಡ್ಯಾನ್ಸಿಂಗ್ ಮಾಡಿದ್ರೆ? ಇದು ರೈನ್ ಡ್ಯಾನ್ಸಿಂಗ್. ಅದಕ್ಕಿಂತ ಇಲ್ಲಿ ಬನ್ನಿ, ಇದು ಮಾಳಗಾಂವ್ಕರ್ ಕಾಲದಲ್ಲೇ ಇವರು ತಂಡಿ ಇಟ್ಟಿರುವಂಥದ್ದು. ವಾಗೋಬಾ ಅಂತ ಕರೀತಾರೆ, ಹುಲಿರಾಯ. ಹುಲಿನ ಅದು? ಎಸ್, ಹುಲಿ ಸರ್. ಓಕೆ. ವಾಗೋಬಾ. ವಾಗ್ ಅಂದ್ರೆ ಹುಲಿ, ವ್ಯಾಘ್ರ. ಇದು ಮನೆ ಹಿಂಭಾಗ? ಇದು ಮನೆಯ ಹಿಂಭಾಗ ಅಂತೇನಿಲ್ಲ, ನೀವು ಅಲ್ಲಿ ಹೋಗಿ ಗ್ಯಾಲರಿಲಿ ಕೂತ್ರೆ ಇದು ಮುಂಭಾಗ ಆಗುತ್ತೆ. ಓಹೋ. ಓಕೆ. ಹಿತ್ತಲ ಥರ ಅಲ್ಲ, ಹಿತ್ತಲ ಥರ ಅಲ್ಲೇ ಅಲ್ಲ. ಇಲ್ಲಿ ಮಾಳಗಾಂವ್ಕರ್ ಕೂತ್ಕೊಂಡು ಇದೇ ಜಾಗ. ಎಷ್ಟೋ ದಿನ ಬೆಳಗೆರೆಯವರು ಹಾಗೆ ಮಾಡ್ತಾ ಇದ್ರು. ಇಲ್ಲಿ ಚೇರ್ ಹಾಕೊಂಡು ಮುಂದೆ ಗುಡ್ಡ ಎಲ್ಲ ಕಾಣಿಸ್ತಾ ಇತ್ತು, ಅವಾಗ ಸುಮ್ಮನೆ ಇದ್ದು ಬಿಡೋರು. ನಾವು ಕಾಣಿಕೆ ಕಲ್ಲು ಅಂತೀವಿ ಅಥವಾ ಇದ್ರ ಕಲ್ಲು ಅಂತೀವಲ್ಲ, ಇಡೀ ಮನೆ ಈ ಕಲ್ಲಲ್ಲೇ ಕಟ್ಟಿರುವಂಥದ್ದು. ಕಲ್ಲು ಮನೆ. ಅದಕ್ಕಿಂತ ನಾನು ಹೇಳಿದ್ನಲ್ಲ ನಿಮಗೆ, ಅವ್ರ ಮನೆಯವರು ಆ ಕೆಲಸವ್ರಿಗೆ ಹೇಳ್ತಿದ್ರಂತೆ, ಈ ಕಲ್ಲು ಇಲ್ಲಿ ಬೇಡ ಇಲ್ಲಿಡು, ಇದು ಇಲ್ಲಿ ಬೇಡ ಇಲ್ಲಿಡು, ಒಂದೊಂದು ಕಲ್ಲನ್ನು ಇಡಿಸಿದ್ದಾರೆ. ಅಷ್ಟು ನಾಲೆಡ್ಜ್, ಅಷ್ಟು ಪ್ರೀತಿ, ಅಷ್ಟು ಆಸಕ್ತಿ. ಅವ್ರು ನಾರಾಯಣನವ್ರು ಹೇಳೋದು ಅದನ್ನೇ. ಅಂದರೆ ಈಗ ನಾವೇ ನಮ್ಮನೆ ಕಟ್ಬೇಕಾದ್ರೆ ಎಲ್ಲೋ ವಾರಕ್ಕೆ 1 ದಿನ 2 ದಿನ ಹೋಗಿ ಹಂಗಾಯ್ತಾ ಹಿಂಗಾಯ್ತಾ ನೋಡಿ ಬರ್ತೀವಿ.
ಅವರು ಹೌದಲ್ಲ, ಅವ್ರ ಹೆಂಡತಿ ಸ್ವತಃ ಇಲ್ಲಿ ನಿಂತು ಈ ಕಲ್ಲು ಇಲ್ಲೇ ಬೇಕು, ಈ ಕಲ್ಲು ಇಲ್ಲೇ ಬೇಕು ಅಂತ ಇಟ್ಟಿದ್ದರು. ಅದು ಈ ಮನೆಯ ಶಕ್ತಿ, ಆಸಕ್ತಿ, ಪ್ರೀತಿ. ಮತ್ತು ಇದು ಕಲ್ಲಾಗಿರೋದ್ರಿಂದ ಸರ್ ಇನ್ನು 50 ವರ್ಷಕ್ಕೆ ಮೋಸ ಇಲ್ಲ, ಏನೂ ತೊಂದರೆ ಇಲ್ಲ ಸರ್, ಏನೇನೂ ತೊಂದರೆ ಇಲ್ಲ. 50 ವರ್ಷ ಆರಾಮಿರುತ್ತೆ. ಈ ಮನೆ ಬಾಳಿಕೆ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಮತ್ತು ಇದು ಯಾವುದೋ ಬಾಡಿಗೆ ಕೊಡೋಕ್ಕೆ ಮಾರಕ್ಕೆ ಮಾಡಿರೋದಲ್ಲ, ಅಲ್ಲ ಸರ್, ಸೆಲ್ಫ್ ಮಾಡಿ ನಂದು ಅಂತ ನಿಂತು ಮಾಡಿಸಿರೋದು. ಇದು ಬೆಳಗೆರೆಯವರು ಫಸ್ಟ್ ಮಾಳ್ಗಾವ್ಕರನ್ನ ಭೇಟಿಯಾಗಿ ಮಾತಾಡಿರೋದು ಇದೇ ಜಾಗ. ಬೆಳಗೆರೆಯವರು ಮನೋಹರ್ ಮಾಳ್ಗಾವ್ಕರ್ ಅಲ್ಲಿ ಕೂತಿದ್ರು, ಬೆಳಗೆರೆಯವರು ಈ ಸೈಡಿಗೆ ಈ ಕಡೆ ಈ ಥರ ಕೂತು ಡಿಸ್ಕಷನ್ ಮಾಡಿ ಮಾತಾಡ್ತಾ ಇದ್ರು. ತಾವೆಲ್ಲಿದ್ರಿ? ನಾನು ಸುಮ್ಮನೆ ಇಲ್ಲಿ ನಿಂತಿದ್ದೆ ಸರ್, ಇಲ್ಲಿ ಹಿಂಗೆ ಮಾಡ್ಕೊಂಡು ಹಿಂಗೆ ನಿಂತಿದ್ದೆ. ಬೆಳಗೆರೆಯವ್ರು ಹೇಳಿದ್ರು ಅಡ್ಡಿಲ್ಲ ಅಂತ, ಭಾಳ ನಂದು ಅವ್ರದ್ದು ದೋಸ್ತಿ ಆದರೆ ಒಂದು ಫೋಟೋ ಹೊಡಿ ಹಾಂ ಅಂತ ಹೇಳಿದರು. ನಾ ಕ್ಯಾಮರಾ ಸುಮ್ಮನೆ ಹಿಂದ್ಗಡೆ ಇಟ್ಕೊಂಡು ಕಾಯ್ತಾ ಇದ್ದೆ. ಆಮೇಲೆ ಆಗಲಿಲ್ಲ, ಫೋಟೋ ಹೊಡಿಲಿಕ್ಕೆ ಆಗಲಿಲ್ಲ. ಸೊ ಫಸ್ಟ್ ಮೀಟಿಂಗ್ ಫೋಟೋನೇ ಆಗಲಿಲ್ಲ. ನೋ, ಆ ಯಪ್ಪನ ಫೋಟೋ ತೆಗೆಸ್ಕೊಳ್ಳೋದು ಕಷ್ಟ ಆಯಿತು, ಭಾಳ ಕಷ್ಟ ಆಯಿತು ಸರ್. ಬೆಳಗೆರೆಯವರು ಕೂಡ ಹೆದರಿಕೆ ಗೌರವದ ಜೊತೆ ಅವ್ರ ಜೊತೆ ಮಾತಾಡ್ತಿದ್ರು. ಆದರೆ ನೋಡಿ ಸಿನಿಮ್ಯಾಟಿಕ್ ಏನಂದರೆ ಅಷ್ಟು ಹೆದರ್ಕೊಂಡು ಫಸ್ಟ್ ಮೀಟಿಂಗ್ ಮಾಡಿದ್ರೆ ನಿಮ್ಮ ಮನೆನೇ ತೊಗೊಂಡ್ಬಿಟ್ರು ಅಲ್ವಾ. ಪ್ರೀತಿ ಮಾಳ್ಗಾವ್ಕರ್ನ ಗೆಲ್ಲುವಂಥದ್ದು. ಮತ್ತು ಅವರಿಗೆ ನನಗೆ ಒಂದು ಮಾತು ಹೇಳ್ತಾ ಇದ್ರು ಬೆಳಗೆರೆಯವರು, ನರಸಿಂಹ ನಿನಗೆ ಒಬ್ಬ ಚೆನ್ನಾಗಿ ಅಡಿಕೆ ತೋಟ ಮಾಡಿದವನು ನೋಡಿದಾಗ ನಿಂಗೆ ಗೊತ್ತಾಗುತ್ತೆ ಆ ತೋಟ ಎಷ್ಟು ಚೆನ್ನಾಗಿದೆ, ಹೇಗೆ ಮಾಡಿದ್ದಾರೆ ಅನ್ನೋದು. ಹಾಗೆ ನನಗೆ ಒಬ್ಬ ಸಾಹಿತಿಯ ಮನೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಂದರೆ ಒಬ್ಬ ಈಗ ಹೇಗೆ ನೀವು ಕಲಾವಿದರಿಗೆ ಒಬ್ಬ ಕಲಾವಿದನ ಒಂದು ಆ್ಯಕ್ಟ್ ಅರ್ಥ ಆಗುತ್ತೋ ಹಾಗೆ ಅವ್ರಿಗೆ ಈ ಮನೆಯ ಟೇಸ್ಟು, ಈ ಮನೆಯಲ್ಲಿರುವಂಥ ಶಕ್ತಿ ಬೆಳಗೆರೆಯವ್ರಿಗೆ ಅರ್ಥ ಆಗಿತ್ತು. ಬಂದಿರೇ ವೆರಿ ನೈಸ್ ಸರ್. ಅಲ್ಲಿ ಗುರಾಣಿ ಸರ್. ಹೌದು, ಆ ಕಾಲದ ಕತ್ತಿ ಗುರಾಣಿ. ಎಸ್ ಯುದ್ಧದ್ದು. ಯಾಕಂದ್ರೆ ಮಾಳ್ಗಾವ್ಕರ್ 2ನೇ ಮಹಾಯುದ್ಧದಲ್ಲಿ ಭಾಗವಹಿಸೋರಲ್ವಾ. ಎಸ್, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಮನೋಹರ್ ಮಾಳ್ಗಾವ್ಕರ್ ಭಾಗವಹಿಸಿದ್ರು. ಆವಾಗ ಅದರ ನಂತರ ಅದ್ರ ಬಗ್ಗೆ ಅವರು ತುಂಬ ಪುಸ್ತಕಗಳನ್ನ 2ನೇ ಮಹಾಯುದ್ಧದ ಬಗ್ಗೆ ಬರೆದಿದ್ದಾರೆ. ಈ ಜಾಗ ಇದೆಯಲ್ಲ, ಇವತ್ತು ರಾತ್ರಿ ನಿಮಗೆ ಒಂದು ಸ್ವಲ್ಪ ಚಳಿ ಕಾಸಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಇಲ್ಲೊಂದು ಕ್ಯಾಂಪ್ ಫೈರ್ ಮಾಡೋಣ. ಇವತ್ತು ನೀವೇನು ಮನೆ ಮುಗೀತಂದು ಅಂದ್ಕೊಂಡ್ರೆ ಅಂದರೆ ಹಿತ್ತಲು ತೋರಿಸ್ಬಿಟ್ರಲ್ಲ, ಮುಗಿದೋಯ್ತು. ಈಗ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟು ಬನ್ನಿ ಸರ್. ಈ ರೂಮು ಅವರ ಯಾರೋ ಗೆಸ್ಟ್ಗಳು ಬಂದಾಗ ಅಂಥವ್ರು, ಆ ಥರ ಅತಿಥಿಗಳು ಯಾರು ಬಂದರೆ ಇಲ್ಲಿ ಉಳ್ಕೊಳ್ಳೋಂಗೆ ವ್ಯವಸ್ಥೆ ಮಾಡಿರೋಂಥ ರೂಮು. ಇಲ್ಲಿ ಬಾತ್ರೂಮ್ ಕೂಡ ನೋಡಬೇಕು. ಜೊತೆ ನಾ ಹೇಳಿದ್ನಲ್ಲ, ಇಲ್ಲೂ ಕೂಡ ಕಾಡು ನೋಡಿ. ಮತ್ತು ಒಂದು ರೂಮಿಗೆ ಒಬ್ರದ್ದು ಅಂದರೆ ಅವ್ರ ಪ್ರೈವೇಸಿಗೆ ಯಾವುದೇ ರೀತಿ ಧಕ್ಕೆ ಆಗದಿದ್ದಂಗೆ ಈ ರೂಮ್ಗಳನ್ನು ಮಾಡಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ. ಬನ್ನಿ ಬಾತ್ರೂಮ್ ತೋರಿಸ್ತೀನಿ. ಸೊ ಈ ಕಾಮನ್ ವಾಲ್ಸ್ ಇಲ್ಲ, ಗೆಸ್ಟ್ಗಳಿಗೆ ಇಂಥ ಟಾಯ್ಲೆಟ್. ಎಸ್ ಸರ್, 50 ವರ್ಷ ಹಿಂದೆ, 50 ವರ್ಷದಿಂದ ಅದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಟಬ್ ನೋಡಿ. ಅಂದರೆ ನೀವು ಆಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀರಾ. ಮಿಸ್ಟರ್ ಬೀನು ಒಂದ್ಸರಿ ಈ ಕುರ್ಚಿ ಮೇಲೆ ಕೂತ್ಕೊಂಡು ನೋಡಿ. ಮೇಡಮ್ ಬನ್ನಿ ಪ್ಲೀಸ್ ಟೇಕ್ ಯುವರ್ ಸೀಟ್. ಇಬ್ರು ಕೂತ್ಕೊಳ್ಳಿ. ಎಂತ ಕಂಫರ್ಟ್ ನೋಡಿ, ಎಷ್ಟು ಸಿಂಪಲ್ ಆಗಿ ಅಲ್ವಾ, ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಇದು. ಈಗ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಇರುವಂಥ ತುಂಬ ವಿಶೇಷವಾದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಸ್ನೇಹಿತರೆ, ಯಾವುದೋ ಒಂದು ಹೊಸ ಲೋಕ ಇದು. ವಾವ್, ಇದು ಬಹುಶಃ ಮಾಳ್ಗಾವ್ಕರ್ ರೀಡಿಂಗ್ ರೂಮ್ ಇರಬೇಕಿದು. ಎಸ್ ಸರ್. ಹೌದಾ? ಹೌದು ಸರ್. ಮನೋಹರ್ ಮಾಳ್ಗಾವ್ಕರ್ ಅದೇ ಟೇಬಲು, ಅದೇ ಕುರ್ಚಿ ಮೇಲೆ ಕೂತು ಟೈಪ್ ರೈಟ್ರು ಅಥವಾ ಹ್ಯಾಂಡ್ ರೈಟ್ ಮಾಡ್ತಾಯಿದ್ರು. ಅವ್ರ ಮನೆಯವರು ಇಲ್ಲಿ ಕೆಳಗಡೆ ಕೂತ್ಕೊಂಡು ಅವ್ರ ಚಿತ್ರವನ್ನು ಬಿಡಿಸ್ತಾ ಕೂತ್ಕೋತಾ ಇದ್ರು. ಹೆಂಗೆ? ಈಗ ಅವರು ಮನೋರಮ ಇಲ್ಲಿ ಕೂತ್ಕೊಂಡ್ಬಿಡೋರು, ಮನೋರಮ ಇಲ್ಲಿ ಕೆಳಗೆ ಕೂತ್ಕೊಳ್ಳೋರು, ಕೇಳ್ಕೊರೋರು. ಎಸ್, ನೀವು ಆರ್ಟ್ ಬಿಡಿಸ್ಬೇಕು, ಬರೀ ಕೂತ್ರಾಗಿಲ್ಲ, ಕೂತ್ಕೊಂಡ್ಬಿಡೋರು. ಮನೋಹರ್ ಮಾಳ್ಗಾವ್ಕರ್ ಇಲ್ಲಿ ಕೂತ್ಕೋತಾ ಇದ್ರು. ಸ್ನೇಹಿತರೆ ನೋಡಿ, ಇದು ರಿವಾಲ್ವಿಂಗ್ ಚೇರ್ ಸ್ನೇಹಿತರೆ. ಇದು ಕಂಪ್ಲೀಟ್ ಬನೀಲಿದೆ, ಮಾಡಿ ಬನೀಲಿ ನೋಡಿ. ಚೇರ್ ವುಡನ್ ಚೇರೇ, ಫುಲ್ ಟೀಕ್ ವುಡನ್ ಚೇರು. ಬಟ್ ಇನ್ನೊಂದು ವಿಶೇಷ ಹೇಳ, ಮನೋಹರ್ ಮಾಳ್ಗಾವ್ಕರ್ ಕೂರ್ತಿದ್ರಲ್ಲ, ಇವನು ಬೆಳಗೆರೆ ಕೂಡ ಕೂತ್ಕೊಳ್ಳೋಕೆ ಹೋಗಿಲ್ಲ ಆ ಚೇರ್ ಮೇಲೆ. ಅಷ್ಟರ ಮಟ್ಟಿಗೆ ಅವರಿಗೆ ಗೌರವ. ಕೂತ್ಕೊಳ್ಳಿಲ್ಲ ಅವರು. ಇಲ್ಲ ಇಲ್ಲ ಇಲ್ಲ, ಅದು ಮಾಳ್ಗಾವ್ಕರ್ಗೆ ಆ ಯೋಗ್ಯತೆ ಇದ್ದವ್ರು ಅವರೇ ಕೂರಬೇಕು. ನನಗೆ ಆ ಯೋಗ್ಯತೆ ಇಲ್ಲ, ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ತಾನಲ್ಲ ಅನ್ನೋ ಮಟ್ಟಕ್ಕೆ ಒಬ್ಬರು ಬೆಳಗೆರೆಗೆ ಅವ್ರ ಮೇಲೆ ಅಭಿಮಾನ. ನಿಜವಾಗ್ಲೂ ನಾನು ನಿಮ್ಗೆ ಹೇಳ್ದೆ, ಇಲ್ಲಿ ನೋಡಿ, ಇಲ್ಲ ಆ ಟೈಪ್ ರೈಟರ್ ಹಚ್ಚಿದೆ ನೋಡಿ. ಟೈಪ್ ರೈಟ್ ಇಟ್ಟು ಮಾರ್ಕ್ ಆಗಿದೆ ನೋಡಿ ಸ್ನೇಹಿತರೆ, ದಯವಿಟ್ಟು ಗಮನಿಸಿ ನೋಡಿ. ಎಕ್ಸಾಕ್ಟ್ಲಿ ನೋಡಿ, ಬ್ಲ್ಯಾಕ್ ಮಾರ್ಕ್ಸ್ ಇದೆಯಲ್ಲ. ಕರೆಕ್ಟ್, ಇದೆಲ್ಲ ಹಿಂಗೆ ಬಿದ್ದಿರೋದು. ಅಲ್ಲೊಂದು ಪೇಂಟಿಂಗ್ ಮಾಡಿ ಹಾಕಿದ್ರಲ್ಲ ಹೊರಗಡೆ, ಅವ್ರು ಕುತ್ಕೊಂಡು ಕೊಡ್ತಾ ಇರೋದು. ಎಸ್, ಇಲ್ಲಿ ನೋಡಿ ಬುಕ್ಸ್ಗಳನ್ನೆಲ್ಲ. ಅದ್ರ ನಾನು ಹೇಳ್ದನಲ್ಲ, ಈ ಯಾವ ಬುಕ್ಸ್ಗಳನ್ನು, ಈ ಮನೆ ಎಲ್ಲ ವಸ್ತುಗಳನ್ನು ನೀವು ಯಾವೆಲ್ಲ ಶೂಟಿಂಗ್ ಮಾಡಿ ಇಡ್ಲಿ ಕಡ್ಡಿಲ್ಲ ಎಲ್ಲದನ್ನು ಕೊಡ್ತೀವಿ, ಬುಕ್ಸ್ ಒಂದು ಕೊಡೋದಿಲ್ಲ. ಓಕೆ, ದಯಮಾಡಿ ನೀವು ನೋಡಬೇಕು. ಮನೋಹರ್ ಮಾಳ್ಗಾವ್ಕರ್ ಒಬ್ಬ ಗ್ರೇಟ್ ರೈಟರ್ ಅಂತ ಹೇಳ್ತೀವಲ್ಲ, ಒಬ್ಬ ಗ್ರೇಟ್ ರೈಟರ್ ಗ್ರಂಥಾಲಯದಲ್ಲಿ ಯಾವ ಕಲೆಕ್ಷನ್ ಇದೆ ನೀವು ನೋಡಿ ಶಾಕ್ ಆಗ್ತೀರ ಸ್ನೇಹಿತರೆ. ನೋಡಿ, ಕಿಟ್ಟಿ ಕೆಲ್ಲಿಯವರ ಪುಸ್ತಕ ನೋಡಿ ಸ್ನೇಹಿತರೆ.
ನೋಡಿ ಜೆಫ್ರಿ ಆರ್ಚರ್, ಗ್ರೇಟ್ ರೈಟ್ರು ಜೆಫ್ರಿ ಆರ್ಚರ್ ಅವ್ರ ಪುಸ್ತಕ ಹಾನರ್ ಅಮಾಂಗ್ ಥೀವ್ಸ್, ಕಳ್ಳರ ಮಧ್ಯದಲ್ಲಿ ಗೌರವ ಅಂತೆ, ಅಥವಾ ಕಳ್ಳರ ಆತ್ಮಾಭಿಮಾನ ಅಂತಿರಬೇಕು. ನೋಡಿ ವಿ ಎಸ್ ನೈಪಾಲು ಅರ್ಥಶಾಸ್ತ್ರಕ್ಕೆ ನೊಬೆಲ್ ತೊಗೊಂಡಂಥವ್ರು ವಿ ಎಸ್ ನೈಪಾಲ್ ಅವ್ರ ಪುಸ್ತಕ ಇಟ್ಕೊಂಡಿದ್ದಾರೆ. ಅವರು ಎಂಥ ಪುಸ್ತಕ ಇಟ್ಟಿದ್ದಾರೆ ನೋಡಿ ಅವರು. ಅಂದರೆ ಒಬ್ಬ ಗ್ರೇಟ್ ಮ್ಯಾನ್ ಆಗೋಕ್ಕೆ ಇಂಥ ಪುಸ್ತಕಗಳ ಕಾರಣ ಅವ್ರಿಗೆ. ಹೌದು. ಇದು ಮನೋಹರ್ ಮಾಳ್ಗಾಂವ್ಕರ್ ಅವರ ಅಳಿಯನ ರೂಮ್ ಆಗಿತ್ತು. ಓ ಮಿಸ್ಟರ್ ಕಪೂರ್ ಅವ್ರದ್ದು. ಸುಮ್ಮನೆ ಈ ವ್ಯೂ ನೋಡಿ ಇಲ್ಲಿ ನಿಂತ್ಕೊಂಡು. ಇದೊಂಥರ ಗ್ಯಾಲರಿ ಥರ. ಓಕೆ, ನೀವು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಇಲ್ಲಿ ಕುತ್ಕೋಬೋದು. ಕುತ್ಕೊಂಡು ಆ ಥರ ಆರಾಮಾಗಿ ಸುಮ್ಮನೆ ಒಂದು ಟೀ ಕುಡ್ಕೊಂಡು ಗಂಟೆಗಟ್ಟಲೆ ನೋಡೋಕ್ಕೆ ಅಲ್ವಾ, ರಿಲ್ಯಾಕ್ಸ್ ಮಾಡೋಕ್ಕೆ ಈವ್ನಿಂಗ್ಸು. ಆಮೇಲೆ ನೋಡಿ ಸ್ನೇಹಿತರೆ, ಇನ್ನೊಂದೇನು ಗೊತ್ತಾ, ತುಂಬ ಈ ಮೊಸೈಕ್ ಟೈಲ್ಸ್ ಅಂತಾರಲ್ಲ, ಈ ಕಲರೇ ನಾನು ನೋಡಿಲ್ಲ ಆ್ಯಕ್ಚುಲಿ. ಗ್ರೀನ್ ಬರುತ್ತೆ, ವೈಟ್ ಬರುತ್ತೆ, ಎಲ್ಲ ಬರುತ್ತೆ. ಈ ಕಲರು ಈ ಸ್ಟೆಪ್ಪು ಏನು ಸರ್ ಇದು? ನಾವು ಇಂಗ್ಲೀಷ್ ಸಿನಿಮಾದ ನೋಡ್ತಾ ಇದ್ದಲ್ಲ ಆ ಥರ ಸೆಟಪಲ್ಲಿ. ಸರ್ ನಿಜವಾಗ್ಲು ಅಲ್ಲ ನೋಡಿ, 50 ವರ್ಷ ಹಿಂದೆ ಟ್ರಯಾಂಗಲ್ ಶೇಪಲ್ಲಿ ವಿಂಡೋ, ಫುಲ್ ಗ್ಲಾಸು, ಅಲ್ಲಿ ಕೂತ್ಕೊಂಡು ಓದೋಕ್ಕೆ ನೋಡಿ ಸ್ನೇಹಿತರೆ. ಇಲ್ಲಿ ಕೂತು ಓದೋಕ್ಕೆ ಬರೆಯೋಕ್ಕೆ ನೋಡಿ. ಉದಾಹರಣೆಗೆ ನಮ್ಮ ಮ್ಯಾಗ್ಝೈನು ಸಣ್ಣ ವಿವರನ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವರಲ್ಲಿ. ನೋಡಿ ಈ ಕಾಟ್ ನೋಡಿ ಅಲ್ಲಿರೋ ಪಿಯಾನೋ ಇರಬೇಕಾದ್ರು ಅಂತ ಅಲ್ಲ ಸರ್, ಇದೊಂದು ಬಹಳ ಅಟ್ರಾಕ್ಷನ್ ಇದಿದೆ, ವಿಶೇಷ ಇದೆ ಇದು. ಇದು ನೋಡಿ, ಇದು ಇಲ್ಲಿ ಕುತ್ಕೊಂಡು ಬರೆಯೋಕ್ಕೆ ಇಲ್ಲಿ ಕುರ್ಚಿ ಹಾಕೊಳ್ಳೋದು. ಆಮೇಲೆ ಇದಕ್ಕೆ ಸಪೋರ್ಟ್ ಆಗಿ ಔಟಿಗೆ ಸಪೋರ್ಟ್ ಅದು. ಇಲ್ಲಿ ಒಂದೊಂದು ಸಣ್ಣ ಕಪಾಟ್ ನೋಡಿ. ಲೇಖನಿ ಇಡಕ್ಕೆ ಪೆನ್ನು ಇತ್ಯಾದಿ ಸ್ಟೇಷನರೀಸ್. ಇಲ್ಲಿರೋ ವಸ್ತುಗಳನ್ನೇ ವ್ಯಾಲ್ಯೂ ಮಾಡಿದ್ರೆ ಕಷ್ಟ, ಸಾಧ್ಯನೇ ಇಲ್ಲ. ಅಲ್ಲ ನೋಡಿ ಆ ಮಿರರ್ ನೋಡಿ ಸರ್, ಇದು ಜಸ್ಟ್ ಈ ಮಿರರ್ ನೋಡಿ ಸ್ನೇಹಿತರೆ. ಇದೊಂದು ಮಿರರ್ನ ನೀವೇನಾದ್ರು ಗಮನಿಸಿದ್ರೆ ನೋಡಿ, ಈ ಚಿತ್ತಾರ ಎಷ್ಟು ಡಿಸೈನ್ ಇದೆ ನೋಡಿ. ಸಿಂಗಲ್ ವುಡ್ ಪೀಸು, ಅದ್ರ ಮೇಲೆ ನೋಡಿ ಕೊರೆದಿರುವಂಥದ್ದು ಈ ಸ್ಟ್ಯಾಂಡು. ಇದು ಅಲ್ಲಿ ನೋಡಿ, ಅದು ಒಂದು ಆ ಮೂಲೆಯಲ್ಲಿರೋ ಕನ್ನಡಿ ನೋಡಿ. ಸೂಪರ್. ಬನ್ನಿ ಇಲ್ಲೊಂದು ಬಾತ್ರೂಮ್ ತೋರಿಸಿ. ಮತ್ತೆ ಬಾತ್ರೂಮ್ ಟೂರು ಬನ್ನಿ, ನಡ್ರಿ ಹೋಣ. ಬನ್ನಿ ಅಷ್ಟೇ, ಬಂದು ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಸುಸ್ತಾದ್ರೂ ಕುತ್ಕೊಳ್ಳೋದು, ಉಜ್ಕೊಳ್ಳೋಕ್ಕೆ ಇಲ್ಲ ಕುತ್ಕೊಂಡು ಸ್ನೇಹಿತರೆ, ಹಿಂಗೆ ಕೈ ಕಾಲು ಮಖ ಎಲ್ಲ ಉಜ್ಕೊಳ್ಳೋಕ್ಕೆ. ಇದು ಫುಲ್ಲು ಚೆನ್ನಾಗಿದೆ. ಒಟ್ಟು ಸ್ನಾನ ಹೆಂಗೆ ಮಾಡಬೇಕು ನೋಡಿ ಕಲಿಬೇಕಂತ. ಅಲ್ಲ, ನಾನಿಲ್ಲ ಅಂದ್ರೆ ಸ್ನಾನ ಮಾಡೋರೇ ನೀವು ಇವತ್ತು. ಬಹುಶಃ ಮಾಳ್ಗಾಂವ್ಕರ್ ಅವರಿಗೆ ಅವ್ರ ಹೆಂಡತಿಗೆ ಇರಬೇಕು ನನ್ನ ಪ್ರಕಾರ ಈ ಥರ. ಅಂದರೆ ಕನ್ನಡಿಗಳು ಇಷ್ಟ ಅನಿಸುತ್ತೆ. ನೀವು ಯಾವ ರೂಮಿಗೆ ಹೋಗಿ ದೊಡ್ಡ 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 ಕನ್ನಡಿಗಳಿದ್ದಾವೆ, ಎಲ್ಲ ಹೋಗಿ ಅಂದರೆ ಪ್ರತಿ ಕಡೆನೂ, ಪ್ರತಿ ರೂಮಲ್ಲೂ. ಆಮೇಲೆ ಇನ್ನೊಂದು, ಇಡೀ ಮನೆ ನೀವು ಓಡಾಡಿದ್ದೀರ ಈಗ ಸರ್, ಇಂಥ ಜಾಗದಲ್ಲಿ ಇನ್ನೊಂದು ಬೇಕಾಗಿತ್ತು ಅಥವಾ ಇದೊಂದು ಕಡಿಮೆ ಇದೆ ಹೇಳಿ ನೋಡೋಣ. ಎಲ್ಲವೂ ಪಿನ್ ಪರ್ಫೆಕ್ಟ್. ಆಮೇಲೆ ಇಲ್ಲಿ ಯಾವುದು ಚಿಕ್ಕದು ಅಂತ ಇಲ್ವೇ ಇಲ್ಲ. ಇಲ್ಲಿ ಎಲ್ಲ ಲೈಫ್ ಮೆಗಾ ಸೈಜ್. ಇಲ್ಲಿ ಕ್ಯಾಂಡ್ಲಕ್ಕೆ ಇದಾ, ಕ್ಯಾಂಡ್ಲಕ್ಕೆ ಇಷ್ಟೊಳ್ಳೆ ಆರ್ಟಿಸ್ಟಿಕ್. ಕಪೂರ್ ಅವರು ಮಾವಂದು ನಿಮ್ಮ ತಂದೆಯವ್ರಿಗೆ ಹೇಳಿ ಬಂಗೆ ತಗೊಳ್ಳಿ ಸರ್. ನಮ್ಮವರು ಇಲ್ಲೇ ನಮ್ಮದೇ ತೋಟದ ಎಳ್ನೀರು ಕಟ್ ಮಾಡ್ಕೊಂಡು ಬಂದಿದ್ದಾರೆ. ಫಸ್ಟ್ ಕುಡಿದು ಬಿಡೋಣವಾ? ಖಂಡಿತ ಸರ್. ಅಲ್ಲ ನೋಡಿ, ಇವತ್ತು ಮಾಳ್ಗಾಂವ್ಕರ್ ಅವರು ಮತ್ತು ರವಿ ಬೆಳಗೆರೆ ಅವ್ರ ಬಂಗ್ಲೆಯಲ್ಲಿ ನಮಗೆ ಒಳ್ಳೆ ಊಟ ಹಾಕಿದ್ರಿ, ಮತ್ತು ಒಳ್ಳೆ ವಾಕ್ ನಮ್ಗೆ ಟೂರ್ ಕರ್ಕೊಂಡು ಹೋದ್ರಿ. ಮತ್ತು ಎಳ್ನೀರು ಅವ್ರದ್ದೇ ತೋಟದ ಎಳ್ನೀರು ತೊಗೊಳ್ಳಿ ಅತ್ಲಾಗೆ. ಚೇರ್ಸ್ ಸರ್. ಬೇಕಿತ್ತು, ಭಾಳ ಅರ್ಜೆಂಟ್ ಇತ್ತು. ನೋಡಿ ಸ್ನೇಹಿತರೆ, ಈಗ ಲೈಟಿಂಗ್ ಬರ್ತಾ ಇದೆ. ಈಗ ಲೈಟ್ ಹಾಕಿ ಸಂಜೆ ಆಗೋಯ್ತು, 6:30 ಆಯಿತು. ಈಗ ಲೈಟಿಂಗ್ ಸಮೇತ ನೋಡೋಕೆ ಈ ಮನೆ ಇನ್ನೊಂದು ಸೊಬಗಿದಿಗೆ. ಖಂಡಿತ ಬೆಳಕು ಯಾವುದು ಕಣ್ಣಿಗೆ ಬಲ್ಪ್ ಡೈರೆಕ್ಟಾಗಿ ಹಾಕ್ತೀವಲ್ಲ, ತೊಗೊಂಡೋಗಿ 100 ಬಲ್ಪ್ ವಾಟು ಅಂತ ವ್ಯಾವ್ ಇಲ್ಲ ನೋಡಿ. ತೊಗೊಂಡೋಗಿ ಅದಕ್ಕೆ ಹಾಕಿ ಅದು ಲೈಟ್ ಡಿಮ್ ಮಾಡಿ, ಅಥವಾ ಫೋಕಸ್ ಫೇಡ್ ಮಾಡಿ, ಅಥವಾ ಬೌನ್ಸ್ ಕೊಟ್ಟು. ಹೌದು, ಈ ಪೇಂಟಿಂಗ್ಸು ಒಂದಷ್ಟನ್ನು ಮನೋಹರ್ ಮಾಳ್ಗಾಂವ್ಕರ್ ಅವ್ರ ಮನೆಯವ್ರು ಮಾಡಿರೋದಿದೆ ಇಲ್ಲಿ. ಕೆಲವೊಂದಷ್ಟನ್ನು ಮಾಡರ್ನ್ ಆಗಿದೆ, ಅಂದರೆ ಈಗಿನವ್ರು ಯಾರೋ ಮಾಡಿಕೊಟ್ಟಿರೋಂಥ, ಗಿಫ್ಟ್ ಕೊಟ್ಟಿರೋವಂಥದ್ದು ಪೇಂಟಿಂಗ್ಸ್ಗಳು ಇಲ್ಲಿ ಇರುವಂಥದ್ದು. ಈ ಜನವರಿ ಚಳಿಗೂ ಈ ಮನೆಯ ಈ ವಾತಾವರಣ ಕ್ಯಾಂಪ್ಗೂ ತುಂಬ ಚೆನ್ನಾಗಿದೆ ಅಲ್ಲ. ನೀವು ಅವಾಗಿನ ನಿಮ್ಗೊಂದು ಕ್ಯೂರಿಯಾಸಿಟಿ ಇತ್ತು, ಹೊಗೆ ಬರಲ್ವಾ ಅಂತ ತಲೆ ಒಳಗಾಕೆಲ್ಲ ನೋಡ್ತಾ ಇದ್ರಿ. ಎಲ್ಲರೂ ಹೊಗೆ ಬಂತ ನೋಡಿ. ಅದು ಬೇಡ ಸರ್, ಅದು ಬೇಡ ಸರ್. ಇಲ್ಲಿ ಮುಟ್ಟು ನೋಡಿ, ಒಂದು ಸ್ವಲ್ಪ ಬಿಸಿ ಆದ್ರೆ ಹೇಳಿ ನಂಗೆ. ಏನು ಸರ್, ಇಲ್ಲಿ ಏನು ಬಿಸಿ ಇಲ್ಲ, ತಣ್ಣಗೆ ಹೆಂಗಿದೆ? ತಣ್ಣಗಿದೆ, ಅಷ್ಟೇ ತಣ್ಣಗಿದೆ. ಇದನ್ನು ನಾನು ಮಾಡಿಸ್ಬೇಕು ಅಂತ, ಅಂದರೆ ಕಾಡು ಮನೆಯಲ್ಲ ಅಥವಾ ನನ್ನ ಮನೆಯಲ್ಲ, ಎಲ್ಲ ಒಂದು ಕಡೆ ಫಾರ್ಮ್ ಹೌಸ್ ಥರದಲ್ಲಿ ಮಾಡಿಸ್ಬೇಕಂತ ಒಂದು 3-4 ಗಾರೆ ಅವ್ರನ್ನ ಗೌಂಡಿಗಳನ್ನ ಕರ್ಕೊಂಬಂದೆ ಸರ್. ಅವರೆಲ್ಲ ನೋಡೋರು, ಏನೇನೋ ಮೆಜರ್ಮೆಂಟ್ ಮಾಡು. ನಾಳೆ ನಂಗೆ ಎಲ್ಲೂ ಹೊಗೆ ಬರಬಾರ್ದು, ಹಿಂಗೆ ಬರಬೇಕು, ಎಲ್ಲೂ ಕಪ್ಪಾಗಬಾರ್ದು, ಕಪ್ಪಾಗಬಾರ್ದು ಅಂತ. ಇಲ್ಲ ಸರ್, ಆಗೋದಿಲ್ಲ, ಸಾರಿ ಸರ್ ಅಂತ ಹೇಳೋದ್ರು ಸರ್. ಅಷ್ಟು ಮಟ್ಟಿಗೆ ಈ ಮನೆಯನ್ನು ಚೆನ್ನಾಗಿ ಕಟ್ಟಿದ್ದಾರೆ. ನೀವು ಆ ಕಡೆನೂ ಬೆಂಕಿ ಹಾಕಿ ಕೂತ್ಕೋಬೋದು, ಮನೆ ಒಳಗಡೆ ಇಲ್ಲೂ ಬೆಂಕಿ ಹಾಕಿ ಕೂತ್ಕೋಬೋದು. ಸುಮ್ಮನೆ ಯೋಚನೆ ಮಾಡಿ,
ಡ್ರಿಂಕ್ಸ್ ಅಂತೂ ಇಲ್ಲ ಅಂತ ಇಟ್ಕೊಳ್ವಾ, ಕನಿಷ್ಠ ಎಳ್ನೀರು ಗ್ಲಾಸ್ ಅವ್ರು ಇಟ್ಕೊಂಡು ಒಂದು 4 ಥರದ ಚಿಪ್ಸ್ ಇಟ್ಕೊಂಡು ತಿಂತಾ ಕೂತ್ರೆ ಹೆಂಗಿರುತ್ತೆ? ಅಯ್ಯಪ್ಪ, ಈ ಹೊಗೆ ಹೋಗ್ತಾ ಇದ್ರೆ ಸ್ನೇಹಿತರಾಗಿ ಹೊಗೆ ಇದೆ, ಅದು ಆಚೆ ಈ ಕಡೆ ಬರ್ತಾ ಇದೆ. ಒಂದು ಸ್ವಲ್ಪ ಬರೀ ಶಾಖ ಮಾತ್ರ ನಮ್ಗೆ, ಏನು ಇಲ್ಲ, ಏನು ಇಲ್ಲ, ಹೊಗೆ ಸ್ಮೆಲ್ಲು ಇಲ್ಲ, ಸೌದೆ ಸ್ಮೆಲ್ಲು ಇಲ್ಲ. ಯಾವ ಮಟ್ಟಕ್ಕೆ ಗೋಡೆ ಎಲ್ಲೂ ಹೀಟ್ ಆಗಿ, ಯಾಕಂದ್ರೆ ಇಟ್ಟಿಗೆ ಕಾಯ್ದು ಸುಡಬೇಕಿದು. ಅದು ಹೀಗೆ ಹೋಗಿ ಎಳ್ಕೊಳ್ಳುತ್ತೆ ಸರ್ ಒಳಗಡೆ ಪೂರ್ತಿ ಹೊಗೆನ. ಏನ್ ತಂತ್ರ, ಮೇಲೆ ಚಿಮಣಿ ಇಲ್ಲ, ಮುಂದೆ ಮೇಲ್ ಚಿಮಣಿ ಇದೆ, ಅಲ್ಲಿ ಹೊಗೆ ಹೋಗಕ್ಕೆ ಓಪನ್ ಜಾಗ ಓಪನ್ ಇದೆ, ಬಟ್ ಇದಿಲ್ಲ, ಅದೇನೋ ಸಕ್ ಮಾಡಕ್ಕೆ ಆ ಥರ ಅದು ಏನೂ ಇಲ್ಲ, ನ್ಯಾಚುರಲ್ ಆಗಿ ಸಕ್ ಮಾಡೋ ಥರ ಅದನ್ನ ರೆಡಿ ಮಾಡಿದ್ದಾರೆ ಅವರು. ಇದು ಒಟ್ಟಾರೆ ಸ್ನೇಹಿತರೆ ಮನೋಹರ್ ಮಡ್ಗಾವ್ಕರ್ ಅವರ ಹಾಗೂ ನಮ್ಮ ರವಿ ಬೆಳಗೆರೆ ಅವರ ಬಂಗಲೆಯ ಟೂರು ಸ್ನೇಹಿತರೆ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದ. ಕೂಡ ನಾನು ಹೇಳೋದಷ್ಟೇ, ನಿಜವಾಗಿ ಯಾರಿಗಾರು ಆಸಕ್ತಿ ಇದ್ದರೆ ಮತ್ತೊಂದು ಸಾಮರ್ಥ್ಯ ಇದ್ದರೆ, ಯಾಕಂದರೆ ನೀವು ಇದನ್ನೆಲ್ಲ ನೋಡಿದಾಗ ನಿಮಗೊಂದು ಅಂದಾಜು ಆಗಿರುತ್ತೆ, ಆದರೆ ಅಂದಾಜಿಗಿಂತ ಕಡಿಮೆನೇ ಇದೆ. ಹಾಗೆ ನೋಡಿದರೆ ನಾವು ಮಾತಾಡ್ತಾ ಇದೆ, ನೀವು ಪದೇ ಪದೇ ಕೇಳಿದಾಗ ನಾವು ನಮ್ಮ ಒಂದು ಗಮನದಲ್ಲಿರುವಂಥ ಒಂದು ರೇಟನ್ನು ಹೇಳಿದೆ. ಅಂದರೆ ಅದರ ಅರ್ಥ ಏನಂದರೆ, ಬಹುಶಃ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಒಬ್ಬ ಶ್ರೀಮಂತನಿಗೆ ಅಂತ ಹೇಳಬೇಕು, ಕೈ ಎಟ್ಕೊಂಥ ಒಂದು ಬೆಲೆಯಲ್ಲೇ ಇರುವಂಥ ಬಂಗಲೆ ಇದು. ಮಾವು, ತೆಂಗು, ಜೊತೆಯಲ್ಲಿ ಹಲಸಿದೆ, ಗೇರು, ಪ್ರತಿಯೊಂದು ಇದೆ. ಇಲ್ಲಿ ಬಂದರೆ ನಾನು ಹೇಳಿದ್ನಲ್ಲ, ನೀವು ಸೀದಾ ಕಾರ್ ತೊಗೊಂಡು ಖರೀದಿ ಮಾಡ್ಕೊಂಡು ಬಂದುಬಿಟ್ರೆ ಚಾವಿ ಕೊಡ್ತೀವಿ. ಅಡುಗೆ ಇಲ್ಲಿದ್ದ ಸ್ಟಾಪಿಗೆ ಮಾಡಿಬಿಟ್ರೆ ಹೊಸದಾಗಿ ಸ್ಟಾಪ್ ತರಬೇಕಂತಿಲ್ಲ, ಹೊಸ ಸಿಸ್ಟಮ್ ರೆಡಿ ಮಾಡಬೇಕು ಅಂತಿಲ್ಲ, ಏನೂ ಇಲ್ಲ. ಎಲ್ಲಕ್ಕಿಂತ ತಾನು ಇನ್ನೊಂದು 100 ಕಾಲ ಬಾಳಬೇಕು ಅಂತ ಪ್ರತಿ ಮನುಷ್ಯನ ಆಸೆ ಇರುತ್ತೆ. ನಾನು 100 ಕೋಟಿ ಮಾಡಬೇಕು ಅಂತ ಪ್ರಾರಂಭದಲ್ಲಿ ಆಸೆ ಇರ್ಬೋದು, ಆದರೆ ಕೊನೆಗೆ ಹೋಗ್ತಾ 100 ಕೋಟಿ ಮರ್ತೋಗ್ಬಿಡುತ್ತೆ ಅವನಿಗೆ. ನನ್ನ ಆಯುಷ್ಯ ಜಾಸ್ತಿ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋಂಥ ಆಸೆ ಇರುತ್ತೆ. ಆರೋಗ್ಯವಾಗಿರೋಕ್ಕೆ ಇಂತಹ ಜಾಗಗಳು ಬಿಟ್ಟರೆ ಇನ್ಯಾವುದೂ ಇಲ್ಲ. ಯಾಕಂದರೆ ಇದು ಇಡೀ ಪಶ್ಚಿಮ ಘಟ್ಟದ ಹಾರ್ಟಲ್ಲಿ ಇರುವಂತಹ ಜಾಗ ಇದು. ಮನೆ ಕಾಡು, ಸುತ್ತಲೂ ಕಾಡಿದೆ, ಯಾರು ಡಿಸ್ಟರ್ಬ್ ಇಲ್ಲ. ಗಂಡ ಹೆಂಡತಿ ಪ್ರೀತಿಯಿಂದ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರೆ ನೋಡೋರು ಯಾರಿಲ್ಲ, ಡಿಸ್ಟರ್ಬೆನ್ಸ್ ಮಾಡುವಂಥವ್ರಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲದೂ ಇರುವಂಥದ್ದು. ನಾನು ನಿಮ್ಗೆ ಆವಾಗಲೇ ಒಂದು ಮಾತು ಹೇಳಿದೆ, ಏನಾದರೂ ಕಡಿಮೆ ಇದ್ರೆ ಹೇಳಿ ಸರ್ ಇಲ್ಲಿ ಅಂತ. ನಿಮ್ಗೆ ಏನಾದ್ರು ಕಡಿಮೆ ಕಾಣಿಸ್ತೀವಿ ಅನಿಸಿಲ್ಲ ಸರ್, ಇಲ್ಲೆಲ್ಲವೂ ಹೆಚ್ಚಾಗೇ ಇದೆ ಅಲ್ವಾ. ಅಂಥದ್ರಲ್ಲಿ ಗೊತ್ತಿಲ್ಲ ಯಾರ ಋಣದಲ್ಲಿ, ಯಾರ ಹಣೆಯಲ್ಲಿ ಈ ಮನೆ ಬರ್ಕೊಂಡಿದೆಯೋ. ಖಂಡಿತ ಯಾರು ಆಸಕ್ತಿ ಇದ್ದರೆ ಮುಂದೆ ಬನ್ನಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಕರ್ಣನನ್ನು ಕೊನೆಯ ಹಂತದಲ್ಲಿ ಭೇಟಿ ಮಾಡಿಸಿ ಹೊಂದಿಸುವಂಥ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ. ಆಗಲಿ. ಇನ್ನೊಂದು ಮನವಿ ಸರ್ ಮಾಡಿದ್ದಾರೆ, ದಯಮಾಡಿ ಅನಾವಶ್ಯಕವಾಗಿ ಕುತೂಹಲಕ್ಕೆ ಬೆಲೆ ಕೇಳಕ್ಕೆ ಮಾಡಬೇಡಿ. ಸೊ ಜೆನ್ಯೂನ್ ಆಗಿ, ಇಫ್ ಯು ಆರ್ ಅಫೋರ್ಡಬಲ್, ಇಫ್ ಯು ಹ್ಯಾವ್ ಪ್ಯಾಷನ್, ಲವ್, ಟೇಸ್ಟ್ ಟುವರ್ಡ್ಸ್ ದಿಸ್ ಹೌಸ್, ಕೈಂಡ್ಲಿ ಕಾಂಟ್ಯಾಕ್ಟ್ ಮಿಸ್ಟರ್ ನರಸಿಂಹ ಸರ್. ನಮಸ್ಕಾರ. ರವಿ ಬೆಳಗೆರೆ ಅವರ ಆತ್ಮಕ್ಕೆ, ಮನೋಹರ್ ಮಡ್ಗಾವ್ಕರ್ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಅವರ 2 ಪುಸ್ತಕಗಳು, ಅವರಿಬ್ಬರ ಪುಸ್ತಕಗಳನ್ನು ಓದಿದ್ದೇನೆ. ಭಾಳ ರೋಮಾಂಚಕಾರಿಯಾದ ಬರಹಗಾರರು. ಧನ್ಯವಾದ ಅವರಿಗೆ. ನನ್ನ ಹತ್ರ 5 ಕಾರಿವೆ, ನಮ್ಮ ಅಮ್ಮ ಇಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.